ಸರ್ವರಿಗೂ ನಮಸ್ಕರಿಸುತ್ತಾ ಸ್ತ್ರೀಯರ ಷೋಡಶ ಅಲಂಕಾರಗಳಲ್ಲಿ ಒಂದಾದ ಬಳೆಯ ಮಹತ್ವ ಮತ್ತು ಹಿನ್ನೆಲೆಯ ಅನಾವರಣ. ಅಲಂಕಾರ ಪ್ರಿಯೆಯಾದ ಸ್ತ್ರೀ ಬಳಸುವ ಬಳೆಗಳಿಗೆ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಅತ್ಯಂತ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಅತ್ಯಂತ ಪ್ರಾಚೀನ ನಾಗರಿಕತೆಗಳಾದ ಹರಪ್ಪ, ಮೊಹೆಂಜೋದಾರ ನಾಗರಿಕತೆಗಳಲ್ಲಿಯೂ ಬಳೆಗಳ ಬಳಕೆ ಇತ್ತು ಎಂದು ಸಂಶೋಧಕರು ಉತ್ಖನನದ ಸಂದರ್ಭದಲ್ಲಿ ಅಲ್ಲಿ ದೊರೆತ ಕುರುಹುಗಳಿಂದ ತಿಳಿಸಿದ್ದಾರೆ. ಬಳೆಗಳು ಕೇವಲ ಶೃಂಗಾರಿಕ ವಸ್ತು ಮಾತ್ರವಾಗಿರದೆ ಇದು ಸ್ತ್ರೀಯರಲ್ಲಿನ ಸಮೃದ್ಧಿ, ಸಂಭ್ರಮ ಹಾಗೂ ಸಂಸ್ಕೃತಿಯ ದ್ಯೋತಕವಾಗಿರುತ್ತದೆ. ಬಳೆಗಳು ಲಕ್ಷ್ಮಿ, ಸರಸ್ವತಿ ಹಾಗೂ ದುರ್ಗೆಯ ತ್ರಿಶಕ್ತಿ ಸ್ವರೂಪ. ಬಳೆಗಳಿಂದ ಹೊರಡುವ ನಾದ ತರಂಗಗಳು ಓಂಕಾರವನ್ನು ಸೃಷ್ಟಿಸಿ ಬ್ರಹ್ಮಾಂಡದಲ್ಲಿನ ಕಾಸ್ಮಿಕ್ ಎನರ್ಜಿಯೊಂದಿಗೆ ವಿಲೀನಗೊಳ್ಳುತ್ತದೆ. ತಮ್ಮ ನಿತ್ಯದ ಕೆಲಸಗಳಾದ ಮನೆ ಕೆಲಸ, ಅಡುಗೆ, ಮಕ್ಕಳ ಪಾಲನೆ ಪೋಷಣೆಗಳಲ್ಲಿ ತಲ್ಲೀನಳಾದ ಸ್ತ್ರೀಯು ಭಜನೆ, ಕೀರ್ತನೆ ಹಾಗೂ ಸತ್ಸಂಗಗಳಿಗೆ ತೆರಳುವುದು ಕಷ್ಟ ಸಾಧ್ಯ. ಆದರೆ ಆಕೆ ತೊಟ್ಟ ಕೈಬಳೆಯ ನಾದವೇ ಹರಿನಾಮ ಸ್ಮರಣೆ ಇದ್ದಂತೆ ಎಂದು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಬಳೆಯ ನಾದವು ನಮ್ಮ ಮನೆಗಳಲ್ಲಿ ಸಕಾರಾತ್ಮಕ ಕಂಪನವನ್ನು ಸೃಷ್ಟಿಸುತ್ತದೆ. ಹಿಂದೆಲ್ಲ ಹೆಂಗಳೆಯರು ಹಬ್ಬ, ಹರಿದಿನ, ಮದುವೆ ಸಮಾರಂಭಗಳಲ್ಲಿ ಸಂಭ್ರಮ ಸಡಗರಗಳಿಂದ ಬಳೆಗಳನ್ನು ತೊಡುತ್ತಿದ್ದರು. ಈಗಲೂ ಅನೇಕ ಕಡೆಗಳಲ್ಲಿ ಮದುವೆಯ ಸಂದರ್ಭಗಳಲ್ಲಿ ಬಳೆಶಾಸ್ತ್ರ ಎಂದೇ ವಿಶೇಷವಾದ ಸಂಭ್ರಮದ ಆಚರಣೆಯನ್ನು ಆಚರಿಸಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಬಳೆಗಾರರಿಗೆ ವಿಶೇಷ ಮಾನ್ಯತೆ ನೀಡಲಾಗುತ್ತದೆ. ಬಳೆ ತೊಡಿಸಿದ ನಂತರ ಬಟ್ಟೆ, ಬಾಗೀನಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಅಂತೆಯೇ ಬಳೆಗಾರರು ಈ ಮನೆಯು ಸಮೃದ್ಧವಾಗಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಹಾರೈಸುತ್ತಾರೆ. ನಮ್ಮ ಜನಪದರು ಬಳೆಗಳ ಶ್ರೇಷ್ಠತೆ ಹಾಗೂ ಬಳೆಗಾರರ ಮಹತ್ವವನ್ನು ತಮ್ಮ ಸಾಲುಗಳ ಮೂಲಕ ಹಾಡಿ ಹೊಗಳಿದ್ದಾರೆ. ಇದು ಕೇವಲ ವ್ಯಾಪಾರವಷ್ಟೇ ಅಲ್ಲ, ಪರಸ್ಪರರೊಂದಿಗಿನ ಅವಿನಾಭಾವ ಬಾಂಧವ್ಯ. ಪ್ರಾಚೀನ ಕಾಲದಲ್ಲಿ ಸಮುದ್ರದಲ್ಲಿ ದೊರೆಯುತ್ತಿದ್ದ ಚಿಪ್ಪುಗಳು, ಶಂಕುಗಳಿಂದ ಬಳೆಗಳನ್ನು ತಯಾರಿಸಿ ಧರಿಸಲಾಗುತ್ತಿತ್ತು. ಲೋಹಗಳ ಅನ್ವೇಷಣೆಯಾದಂತೆಲ್ಲ ಬಳೆಗಳ ರೂಪ ಬದಲಾಗಿ ಮಣ್ಣು, ಗಾಜು, ತಾಮ್ರ, ಹಿತ್ತಾಳೆ, ಕಬ್ಬಿಣ, ಚಿನ್ನ, ಬೆಳ್ಳಿಗಳಲ್ಲಿ ಬಳೆಗಳ ತಯಾರಿಕೆ ಪ್ರಾರಂಭವಾಗಿ ಹೆಂಗಳೆಯರ ಕರಕಮಲಗಳನ್ನು ಶೋಭಿಸಲಾರಂಭಿಸಿತು. ಜಾತಿ ಮತಗಳ ಭೇದವಿಲ್ಲದೆ ಬಳೆಗಳನ್ನು ಬಳಸಲಾಗುತ್ತದೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ನೆರೆಯ ನೇಪಾಳ, ಪಾಕಿಸ್ತಾನ್ ಹಾಗೂ ಅಫ್ಘಾನಿಸ್ತಾನ್ಗಳಲ್ಲಿಯೂ ಬಳೆಗಳನ್ನು ಬಳಸಲಾಗುತ್ತದೆ. ಹಿಂದೆಲ್ಲ ಪ್ರತಿಯೊಬ್ಬ ಹೆಂಗಳೆಯರ ಕೈಗಳಲ್ಲಿ ರಾರಾಜಿಸುತ್ತಿದ್ದ ಬಳೆಗಳು ಈಗಿನ ಆಧುನಿಕತೆಯ ಭರಾಟೆಯಲ್ಲಿ ಫ್ಯಾಷನ್, ಟ್ರೆಂಡ್ ಹಾಗೂ ವೆಸ್ಟರ್ನ್ ಕಲ್ಚರ್ ಎನ್ನುವಂತಹ ಹೆಸರುಗಳನ್ನು ಹೊತ್ತು ಬಳೆಗಳ ಮಹತ್ವ ಹಾಗೂ ಅವು ನಮ್ಮ ದೇಹದ ಮೇಲೆ ಬೀರುವಂತಹ ಪ್ರಯೋಜನಗಳು ಮತ್ತು ನಮ್ಮ ಪ್ರಾಚೀನ ಶ್ರೀಮಂತ ಸಂಸ್ಕೃತಿಗಳನ್ನು ಮರೆತು ಬಳೆಗಳ ಬಳಕೆಯನ್ನು ಕಡಿಮೆ ಮಾಡಲಾಗಿದೆ. ಬಳೆಗಳ ಬಳಕೆಯಲ್ಲಿನ ವೈಜ್ಞಾನಿಕ ಮಹತ್ವವನ್ನು ತಿಳಿಯುವುದಾದರೆ, ಹಿಂದೆಲ್ಲ ವೈದ್ಯಕೀಯ ಉಪಕರಣಗಳ ಅನ್ವೇಷಣೆಗೂ ಮುನ್ನ ನಾಡಿ ವೈದ್ಯರು ಕೇವಲ ವ್ಯಕ್ತಿಯ ಕೈಗಳಲ್ಲಿನ ನಾಡಿಯನ್ನು ಪರೀಕ್ಷಿಸಿ ಆತನ ಆರೋಗ್ಯದ ಸ್ಥಿತಿಗತಿಗಳನ್ನು ತಿಳಿದು ಬಂದಿರುವ ಕಾಯಿಲೆಗಳಿಗೆ ಔಷಧೋಪಚಾರಗಳನ್ನು ಮಾಡುತ್ತಿದ್ದರು. ನಮ್ಮ ದೇಹದಲ್ಲಿ ಮಣಿಕಟ್ಟಿನ ಭಾಗವು ಅತ್ಯಂತ ಸಂವೇದನಾಶೀಲವಾಗಿರುತ್ತದೆ. ಈ ಜಾಗದಲ್ಲಿ ಬಳೆಗಳನ್ನು ತೊಡುವ ಮೂಲಕ ನಮ್ಮ ದೇಹದಲ್ಲಿನ ನರನಾಡಿಗಳು ಸಕ್ರಿಯವಾಗಿರುವುದಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರವು ಉತ್ತಮವಾಗಿರಲು ಸಹಾಯಕವಾಗಿರುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಗಾಜಿನ ಬಳೆಗಳ ಬಳಕೆಯು ನಮ್ಮ ದೇಹಕ್ಕೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಏಕೆಂದರೆ ವೃತ್ತಾಕಾರವಾಗಿರುವ ಬಳೆಗಳ ಆಕಾರವು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಉಷ್ಣತೆಯನ್ನು ಹಾಗೂ ವಿದ್ಯುತ್ ಕಾಂತೀಯ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಹಿಂದೆಲ್ಲ ಹೊಲಗಳಲ್ಲಿ ದುಡಿದು ದಣಿಯುತ್ತಿದ್ದ ಮಹಿಳೆಯರು ತಮ್ಮ ಕೈತುಂಬ ಗಾಜಿನ ಬಳೆಗಳನ್ನು ತೊಡುತ್ತಿದ್ದರು. ಇದು ಅವರಲ್ಲಿನ ಆಯಾಸವನ್ನು ಕಡಿಮೆ ಮಾಡಿ ದೇಹಕ್ಕೆ ಬಲ ನೀಡುತ್ತಿತ್ತು. ಇನ್ನು ಗರ್ಭಿಣಿಯರಿಗೆ ತಮ್ಮ ಸೀಮಂತದ ಸಮಯದಲ್ಲಿ ತೊಡಿಸಲಾಗುತ್ತಿದ್ದ ಬಳೆಗಳ ನಾದದಿಂದ ಮಗುವಿನಲ್ಲಿನ ಸಂವೇದನಾ ಶಕ್ತಿಯು ಪ್ರಬಲವಾಗುತ್ತಿತ್ತು. ಋತುಮತಿಯಾದಂತಹ ಮಹಿಳೆಯರು ಬಳೆಗಳನ್ನು ತೊಡುವುದರಿಂದ ಅವರ ಋತುಚಕ್ರವು ನಿಯಮಿತವಾಗಿ ಆಗುವುದು. ಇಷ್ಟೆಲ್ಲ ಪ್ರಯೋಜನಗಳನ್ನು ನೀಡುವಂತಹ ಬಳೆಗಳ ಬಳಕೆಯು ಹೆಂಗಳೆಯರ ಜೀವನದಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ.
ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿಯೂ ಬಳೆಗಳ ಪಾತ್ರ ಮುಖ್ಯವಾಗಿದೆ. ಇಂತಹ ಬಳೆಗಳನ್ನು ನಿತ್ಯವೂ ಬಳಸೋಣ. ನಮ್ಮ ಮುಂದಿನ ಪೀಳಿಗೆಗೂ ಬಳೆಗಳ ಮಹತ್ವವನ್ನು ತಿಳಿಸೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಸಹಕಾರಗಳನ್ನು ಬಯಸುತ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.